ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಜೊತೆಗೆ ಮಾಜಿ MLA ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿ ಬಂದರು. ಸುಮಾರು 1 ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೀತು. ಅವರ ಭಾವನೆಗಳು, ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ 1 ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿಗಳು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್, ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರ ಅಭಿಪ್ರಾಯ ಏನಿದೆ, ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು. ನಾಳೆ ಅವ್ರು ಬರಲಿ, ಅವರಿಂದನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥದ್ದು ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ನಿಮ್ಮ ಪಕ್ಷೇತರವಾಗಿ ಅಥವಾ ಹಿಂದೆ ನಿಂತ ರೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ನಿಮ್ಮ ನಿಲುವೇನು? ಅವ್ರು ಕೊಟ್ಟಿರುವಂಥ ಭರವಸೆಗೆ ಏನಾದರೂ ಕೂಡ ನೀವು ಮನ್ನಣೆ ಕೊಟ್ಟು BJPಗೆ ಸಪೋರ್ಟ್ ಮಾಡ್ತೀರಾ ಹೇಳಿ? ಅಲ್ಲ, ಈಗ BJP ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳೋದಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ 5 ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನದು, ನನ್ನ ಕ್ಷೇತ್ರ, ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ರೂ ಇದು ಯಾರೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು, ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದು ಆಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ. ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಬರ್ತಾಯಿದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ. ನಾನು ವಿಜೇಂದ್ರ ಅವ್ರಿಗೆ ಖಂಡಿತ ಇನ್ನು ಫ್ಯೂ ಡೇಸಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ರೌಂಡ್ ನಾನು ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೀನಿ. ಮೈತ್ರಿ ಟಿಕೆಟ್ ಏನು ಕುಮಾರಸ್ವಾಮಿ ಅವ್ರಿಗೆ ಹೋಗಿರೋದ್ರಿಂದ ಅಸಮಾಧಾನ ನೋಡಿ, ಅವ್ರಿಗೆ ಹೋಗಿದೆ ಇವ್ರಿಗೆ ಹೋಗಿದೆ ಅನ್ನೋ ಮಾತನ್ನು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಆಸೆ ಏನಿತ್ತು, BJP ಆ ಸೀಟನ್ನ ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆ ಫೈಟ್ನ ಕೊಡ್ಬೋದಾಗಿತ್ತು. ಜಿಲ್ಲೆಯಲ್ಲಿ ಪಕ್ಷಕ್ಕೂ ಒಂದು ಫಸ್ಟ್ ಟೈಮ್ ಒಂದು ಅಸ್ತಿತ್ವ ಅನ್ನೋದನ್ನು ನಾವು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದಾಗಿತ್ತು ಅಂತ ನನ್ನ ಫೈಟ್ ಇತ್ತು. ಈಗ ಅದಾಗಿಲ್ಲ, ಈಗ ಆಗೋಗಿರೋದನ್ನು ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೊ ಮುಂದೆ ಏನು ಅನ್ನೋದು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಕುಮಾರಸ್ವಾಮಿ ಅವರು ನಾನು ಮಾತಾಡೋದು, ಸುಮಲತಾ ಅವರು ನನಗೆ ಶಾಶ್ವತ ಶತ್ರು ಅಲ್ಲ, ಸೊ ಅನ್ನೋ ಭೇಟಿಗೆ ಕೂಡ ನಾನು ಸಿದ್ಧ ಅಂತ ಒಂದು ಮಾತು ಹೇಳ್ತೀನಿ. ನಿನ್ನೆ ಭೇಟಿಗೆ ನೀವೇನು? ಅಲ್ಲ, ಭೇಟಿಗೆ ನಂದೇನೂ ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆಯೂ ಇಲ್ಲ. ಭೇಟಿ ಮಾಡೋದು
ಯಾರೇ ನಮ್ಮ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ನಿಮ್ಮ ಬೆಂಬಲಿಗರು ಮೈತ್ರಿನ ಬೆಂಬಲಿಸಬೇಕು ಅಂತ ಬಟ್ ತುಂಬ ನಾನು ಒಂದು ಹೆಜ್ಜೆ ನಾನು ಇನ್ನೂ ಹಾಕಿಲ್ಲ, ನೀವು 10 ಹೆಜ್ಜೆದು ಕೇಳ್ತಾ ಇದ್ದೀರಾ. ಇವೆಲ್ಲದಕ್ಕೂ ನಾನು ಕ್ಲಾರಿಟಿ ಮಂಡ್ಯದಲ್ಲೇ ಕೊಡ್ತೀನಿ. ನಾರಾಯಣಗೌಡರು ಕೂಡ ವಿಚಾರಗಳ ಬಗ್ಗೆ ಮಾತಾಡೋದು ಯಾವುದು ಹೇಳಿ? ಅಲ್ಲ, ನಾನು ಫಸ್ಟ್ ಮೈ ಶುಗರ್ ವಿಷಯದಲ್ಲಿ ನನ್ನ ಒಂದು ಪ್ರಯತ್ನ ಆರಂಭ ಮಾಡಿದಾಗ ನಾರಾಯಣಗೌಡರು ಇನ್ನೂ ಆವಾಗ BJP ಪಕ್ಷಕ್ಕೆ ಸೇರಿಕೊಂಡು ಇಲ್ಲ, ಮಿನಿಸ್ಟ್ರು ಆಗಿರಲಿಲ್ಲ. ಅವ್ರ ಪ್ರಯತ್ನ ಅಂದರೆ ಅವ್ರ ಸಪೋರ್ಟ್ ಇದ್ದೇ ಇದೆ, ನಾನು ಅದನ್ನು ಇಲ್ಲ ಅಂತ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರೇ ಅಂಥ ಒಂದು ದೊಡ್ಡ ವಿಷಯ ಆಗೋದು. ಬಟ್ ಅದರಲ್ಲಿ ನಾನು ಮುಖ್ಯವಾಗಿ ಕ್ರೆಡಿಟ್ ಕೊಡೋದು ಯಡಿಯೂರಪ್ಪನವ್ರಿಗೆ. ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತು ಒಂದು ದೃಢ ನಿರ್ಧಾರ ಆ ಟೈಮಲ್ಲಿ ತಗೊಂಡ್ರು. ಅದನ್ನು ಮುಂದುವರಿಸಿ ಬೊಮ್ಮಾಯಿ ಅವರನ್ನು ಅದಕ್ಕೆ ಒಂದು ಅನುದಾನ 50 ಕೋಟಿ ಕೊಟ್ಟು ಅದನ್ನು ಪುನಃ ಚಾಲನೆ ಮಾಡುವಂಥ ವಿಷಯ ಮಾಡಿದ್ರು. ಇದರಲ್ಲಿ ಎರಡನೇ ಮಾತಿಲ್ಲ. ಮೇಡಮ್, ವಿಜಯೇಂದ್ರ ಅವರು ಏನಾದರೂ ಬೇರೆ ಆಫರ್ ಕೊಟ್ಟರೆ ಈ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆ ಇದಿದೆ ಅಂತ ಹೇಳಿ ಈ ಸೀಟನ್ನು ಬಿಟ್ಟು ಬೇರೆ ಏನಾದರೂ ಆಫರ್ ಕೊಟ್ಟಿದ್ದಾರಾ? ಅಲ್ಲ, ಈ ಸೀಟನ್ನು ಬಿಟ್ಟು ಬೇರೆ ಆಫರ್ ಅಂದರೆ ಲೋಕಸಭಾ ಸೀಟ್ ಬಿಟ್ಟು ಬೇರೆ ಏನಾದರೂ ರಾಜ್ಯಸಭಾ ಇಲ್ಲ, ಆ ರೀತಿ ನಾವು ಮಾತಾಡೂ ಇಲ್ಲ, ಆ ರೀತಿ ಕೇಳೋ ಅಭ್ಯಾಸನೂ ನನಗಿಲ್ಲ. ಆ ರೀತಿ ಕೇಳಿ ಪಡ್ಕೊಂಡು ಒಂದು ಅಭ್ಯಾಸ ಇದ್ದಿದ್ರೆ ಆ ಕಥೆನೇ ಬೇರೆ ಥರ ಇರ್ತಾ ಇತ್ತು. ಇವತ್ತು ನೀವು ಇದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ ನನ್ನ ಮುಂದೆ ನಿಂತು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.